ಈಗಾಗಲೇ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಸಂಪುಟ ಕೂಡ ರಚನೆ ಆಗಿದೆ. ಈ ಸಂಪುಟದ ನಡುವೆನೇ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಈ ಒಂದು ಪ್ರಶ್ನೆ ಕೂಡ ಎದುರಾಗಿದೆ. ಅನೇಕರು ಹೇಳ್ತಾ ಇದ್ದಾರೆ 4ನೇ ತಾರೀಕು ಮುಖ್ಯಮಂತ್ರಿಗಳು ಬಹುಶಃ ದೆಹಲಿಗೆ ಹೋಗ್ತಾರೆ ಅಂತ. ಆದರೆ ಅದಾದ ಬಳಿಕ ಮತ್ತೆ 7ನೇ ತಾರೀಕು ಹೋಗ್ತಾರೆ ಅಂತ ಮಾತುಗಳು ಕೇಳಿಬಂದಿತ್ತು. ಅದಾದ ಬಳಿಕ ಮತ್ತೆ 11ನೇ ತಾರೀಕು ಅಂತ ಕೇಳಿಬರ್ತದೆ. ಇದೆಲ್ಲದರ ನಡುವೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಖಾತೆ ಖ್ಯಾತೆ ಸಂಪುಟ ವಿಸ್ತರಣೆ ಕಗ್ಗಂಟು ಇದೆಲ್ಲವನ್ನು ನಿಭಾಯಿಸಿ ಸರ್ಕಾರ ನಡೆಸೋದು ಸಿಎಂ ಡಿಕೆಶಿಗೆ ಸವಾಲಾಗಿದೆ. ಖಾತೆ ವಿಚಾರದಲ್ಲಿ ಎಷ್ಟೇ ಏನೇ ಅಸಮಾಧಾನ ಬಂದ್ರೂ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗೋ ಜವಾಬ್ದಾರಿ ಡಿಕೆ ಹೆಗಲಿಗಿದೆ. ಆಕಾಂಕ್ಷಿಗಳ ಚಿತ್ತ ಸಚಿವ ಸ್ಥಾನದತ್ತ ನೆಟ್ಟಿದೆ. ಸೈಲೆಂಟ್ ಆಗಿಯೇ ತಮ್ಮದೇ ಆದ ರೀತಿಯಲ್ಲಿ ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಸಂಪುಟ ಸೇರೋಕೆ ಹೊಸಬರಿಂದ ಹಿಡಿದು ಘಟಾನುಘಟಿಗಳಿಂದ ತಮ್ಮದೇ ಆದ ಪ್ರಯತ್ನ ನಡೆಯುತ್ತಿದೆ. ಮಂತ್ರಿಗಿರಿ ಕೊಡಬೇಕು ಅಂತ ಶಾಸಕರ ಪರ ಬೆಂಬಲಿಗರು ಕೂಗು ಎಬ್ಬಿಸುತ್ತಿದ್ದಾರೆ. ಇದೇ ಹೊತ್ತಿನಲ್ಲಿ ಅಂದ್ರೆ ಜುಲೈ 6ರಂದು ಬೆಂಗಳೂರಿಗೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಕೊಡ್ತಿರೋದು ಆಕಾಂಕ್ಷಿಗಳಲ್ಲಿ ಮಂತ್ರಿಗಿರಿ ಆಸೆ ಚಿಗುರೊಡೆದಿದೆ. ಜುಲೈ 6ರಂದು ಬೆಂಗಳೂರಿಗೆ ಆಗಮಿಸುವ ರಣದೀಪ್ ಸುರ್ಜೇವಾಲಾ ಸಚಿವ ಸಂಪುಟ ವಿಸ್ತರಣೆ ಕುರಿತು ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಲಿದ್ದಾರೆ. ಈಗಾಗಲೇ ಡಿಕೆಶಿ ಸಿದ್ದರಾಮಯ್ಯ ಬಳಿ ಸಚಿವಾಕಾಂಕ್ಷಿಗಳಿಂದ ತೀವ್ರ ಒತ್ತಡ ತಂತ್ರ ನಡೆಯುತ್ತಿದೆ. ಸಮುದಾಯ ಪ್ರಾದೇಶಿಕವಾರು ಹಿರಿತನದ ಆಧಾರದ ಮೇಲೆ ಒತ್ತಾಯ ಮಾಡಲಾಗ್ತಿದೆ. ತಮ್ಮ ಬೆಂಬಲಿಗರ ಮೂಲಕವೂ ಒತ್ತಡ ಹೇರುತ್ತಿರುವ ಕಾಂಗ್ರೆಸ್ ಶಾಸಕರು ಮುಂದಿನ ವಾರ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಡಿಕೆಶಿ ಸಿದ್ದರಾಮಯ್ಯ ಜೊತೆ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಲಿದ್ದಾರೆ. ಆದಷ್ಟು ಬೇಗ ಪೂರ್ಣ ಪ್ರಮಾಣದಲ್ಲಿ ಸಂಪುಟ ರಚನೆಯಾಗುತ್ತೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದ್ರು. ಮಂತ್ರಿ ಸ್ಥಾನ ಕೇಳೋಂಥದ್ದು ಸೂಕ್ತ ಅಲ್ಲ. ಭಾಳಷ್ಟು ಜನ ಯುವಕರಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಕೊಡಲಿ ಅಂತಂದ್ಬಿಟ್ಟು ನಾನು ಅವರ ಒಂದು ಸರ್ಕಾರದಲ್ಲಿ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊತಾರೆ ಅದಕ್ಕೆ ನಾವೆಲ್ಲ ಸಹಮತ ಕೊಡ್ತೇವೆ. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಸಿಎಂ ನಿರ್ಧರಿಸುತ್ತಾರೆ ಅಂತ ಕಾರವಾರದಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟರು. ನೋಡಿ, ಇವತ್ತು ಸಚಿವ ಸಂಪುಟ ವಿಸ್ತರಣೆ ಸಂಪೂರ್ಣವಾಗಿಯೂ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿ ಹಿರಿಯ ನಾಯಕರಿಗೆ ಮತ್ತು ನಮ್ಮ ಕೇಂದ್ರದ ನಮ್ಮಲ್ಲಿರುವಂಥ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅವರು ಸರಿಯಾದ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ. ಇಂದು ಸಿಎಂ ಡಿಕೆಶಿಯನ್ನ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ವಿಜಯಾನಂದ ಕಾಶಪ್ಪನವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಚರ್ಚೆ ಮಾಡಿದ್ದಾರೆ. ಕೆಲವರು ಸಮುದಾಯದ ಮುಖಂಡರನ್ನ ಮುಂದೆ ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ. 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗೋ ನಿರೀಕ್ಷೆಯಲ್ಲಿ ಘಟಾನುಘಟಿ ಶಾಸಕರಿದ್ದಾರೆ. ಡಿಕೆ ಸಂಪುಟ ಸೇರೋಕೆ ಕಾತರದಿಂದ ಕಾಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.